ಹಾಯ್, ವೆಲ್ಕಮ್ ಟು ರಶ್ಮಿ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಚಿಕನ್ ಬಿರಿಯಾನಿ. ಈಗ ಚಿಕನ್ನ ಮ್ಯಾರಿನೇಟ್ ಮಾಡೋದ. ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಮೊದಲು 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, 1/4 ಕಪ್ಪಷ್ಟು ಮೊಸರು, 1 ಸ್ಪೂನ್ ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. 20 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಈಗ ಒಂದು ಪಾತ್ರೆ ಇಡದ, ಅದಕ್ಕೆ 3 ಸ್ಪೂನ್ ಎಣ್ಣೆ, ಬಿರಿಯಾನಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಹಾಕೋಣ. 3 ಈರುಳ್ಳಿ ಹಾಕೊಳ್ಳೋದ, 3 ಹಸಿಮೆಣಸಿನ್ಕಾಯಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋದ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈರುಳ್ಳಿ ಬ್ರೌನ್ ಆದಮೇಲೆ ಟೊಮೆಟೊ ಬೆಂದಮೇಲೆ ಚಿಕನ್ ಮ್ಯಾರಿನೇಟ್ ಆಗಿರುತ್ತಲ್ಲ ಅದನ್ನ ಹಾಕೊಳ್ಳೋದ. ಇವಾಗ ಚಿಕನ್ ಒಂದು ಸ್ವಲ್ಪ ಫ್ರೈ ಮಾಡಿ. ಈಗ ಚಿಕನ್ ಬೇಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ. 2 ನಿಮಿಷ ತಟ್ಟೆ ಕ್ಲೋಸ್ ಮಾಡೋದ. ಈಗ ತಟ್ಟೆ ತೆಗೆದು ನೋಡ್ತಿರ್ಬೋದು, ಚಿಕನ್ ಆಫ್ ಬಾಯ್ಲ್ ಆಗಿ ಬೆಂದಿರುತ್ತೆ, ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ ನಾವು 1.5 ಗ್ಲಾಸ್ ಅಕ್ಕಿ ಹಾಕೋದ್ರಿಂದ 3 ಗ್ಲಾಸ್ ನೀರು ಹಾಕೊಳ್ಳೋದ. ಈಗ ನೋಡ್ತಿರ್ಬೋದು ನೀರು ಕುದೀತಾ ಐತೆ ಅಂದಾಗ ನಾವು ಇವಾಗ ಅಕ್ಕಿ ಹಾಕೊಳ್ಳೋದ. 1.5 ಗ್ಲಾಸ್ ಅಷ್ಟು ಅಕ್ಕಿ, ಆಲ್ರೆಡಿ ತೊಳೆದಿಟ್ಟಿರೋ ಅಂಥ ಅಕ್ಕಿ. ಒಂದು ಹಂಚಿಡೋದ. ಇನ್ನೇನು ನೀರು ಸ್ವಲ್ಪ ಆಯಿತು ಅಂದಾಗ ಅದನ್ನು ಪಕ್ಕಕ್ಕೆ ಇಟ್ಟು ಪಾತ್ರೆ ಮಾಡೋದ್ರಿಂದ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಂಚಿಡೋದ್ರಿಂದ ಅಷ್ಟು ಬೇಗ ಸೀದೋಗಲ್ಲ ಬಿರಿಯಾನಿ. ನೋಡ್ತಿರ್ಬೋದು ಅನ್ನ ಆಲ್ರೆಡಿ ಸ್ವಲ್ಪ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ. ಇವಾಗ ಕೊತ್ತಂಬರಿ ಹಾಕಿ 1-2 ನಿಮಿಷ ಅದನ್ನ ಫ್ರೈ ಮಾಡಿ. ಈಗ ಅದನ್ನ ಒಂದು ತಟ್ಟೆ ಮುಚ್ಚೋದ. ಈಗ ನೋಡ್ತಿರ್ಬೋದು ಅಕ್ಕಿ ಆಲ್ಮೋಸ್ಟ್ ಬೆಂದಿದೆ, 1/4 ಭಾಗ ಅಷ್ಟು ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟೇ. ಅದನ್ನ ಒಂದ್ಸತಿ ಮೇಲೆ ಕೆಳಗೆ ತಿರುಗಿಸಿ ತಟ್ಟೆ ಕ್ಲೋಸ್ ಮಾಡೋದ. ಇವಾಗ 2 ನಿಮಿಷ ಬಿಟ್ಟು ತಟ್ಟೆ ಓಪನ್ ಮಾಡಿದ್ರೆ ನೋಡ್ತಿರ್ಬೋದು ಅನ್ನ ತುಂಬಾ ಚೆನ್ನಾಗಿ ಉದ್ರಾಗಿ ಬೆಂದಿದೆ. ಬಿರಿಯಾನಿ ಇಸ್ ರೆಡಿ. ತುಂಬ ಸಿಂಪಲ್ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನಮಗೊಂದು ಕಮೆಂಟ್ ಹಾಕಿ ಆ್ಯಂಡ್ ಸಪೋರ್ಟ್ ಮಾಡಿ.